ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಮನಗರ ಹುಡುಗಿ ಅನುಷಾ. ನೋಡಿ ನನ್ನ ಔಟ್ಲುಕ್ ಯಾವ ಥರ ಇದೆ ಇವತ್ತು ಅಂತ ಹೇಳಿ. ಏನಪ್ಪ ಇಷ್ಟೊಂದು ಫ್ರೀಯಾಗಿ ವಿಡಿಯೋ ಮಾಡ್ತಾಳೆ ಅಂದ್ಕೊಂಡ್ರಾ? ನನ್ನ ಸೆಲ್ಫಿ ಸ್ಟಿಕ್ ಏನು ಟ್ರೈಪೋಡ್ ಏನು ಬುಕ್ ಮಾಡಿದ್ದೆ, ಅದು ಬರುತ್ತೆ ಅಂತ ಹೇಳಿದ್ನಲ್ಲ. ಸೊ ಇವತ್ತು ರಿಸೀವ್ ಆಗಿದೆ. ಸೊ ಅದರಿಂದ ಒಂದೆರಡು ರೀಲ್ಸ್ ಮಾಡೋಣ ಅಂತೇಳಿ ಬಂದಿದ್ದೆ ನಮ್ಮ ತೋಟದ ಹತ್ತಿರ. ನೋಡಿ, ನೇಚರ್ ಬ್ಯೂಟಿ. ನನ್ನ ಇವತ್ತಿನ ಲುಕ್ ಬ್ಲ್ಯಾಕ್ ಶೂ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟ್ ಆ್ಯಂಡ್ ನನ್ನ ಶರ್ಟ್ ನೋಡ್ತಾ ಇರ್ಬೋದು ನೀವೇ, ಟೀ ಶರ್ಟ್. ಆ್ಯಂಡ್ ಬನ್ನಿ ವಿಡಿಯೋ ಮಾಡೋಣ ಇವತ್ತು. ಆ್ಯಂಡ್ ಇಷ್ಟೊತ್ತಲ್ಲಿ ಆಲ್ರೆಡಿ ಟೈಮ್ ಬಂದು 3:09 ಇವಾಗೆಲ್ಲ ನವಿಲ್ ಬರೋ ಟೈಮ್ ಈ ಕಡೆ ತೋಟದ. ಸೊ ಬಂದಿದ್ದೀನಿ ನೋಡಿ, ಆಲ್ರೆಡಿ ಇದ್ದರೆ ವಿಡಿಯೋ ಮೇಲೆ ತೋರಿಸ್ತೀನಿ. ಬನ್ನಿ ಗೈಸ್. ಚೆಂದ ಐತೆ ನೋಡಿ ವೆದರು, ಗಾಳಿ. ಗೈಸ್ ಇವತ್ತಿನ ನನ್ನ ಔಟ್ಫಿಟ್ ನೋಡಿ ಯಾವ ಥರ ಇದೆ ಅಂತ ಹೇಳಿ. ಬ್ಲ್ಯಾಕ್ ಶೂ, ಬ್ಲ್ಯಾಕ್ ಪ್ಯಾಂಟ್ ಆ್ಯಂಡ್ ಇದು ನೋಡ್ತಿದ್ದೀರಾ ಗ್ರೇ ಕಲರ್ ಶರ್ಟ್. ಅದು ಈ ನೆಕ್ ಬರುತ್ತೆ ನೋಡಿ ಗೈಸ್. ಇದು ನನ್ನ ಔಟ್ಫಿಟ್ ಆ್ಯಂಡ್ ವಾಚ್. ಚೆಂದ ಕಾಣಿಸ್ತಿದೆಯಲ್ಲ. ಇವತ್ತು ತೋಟದ ಹತ್ರ ಬಂದಿದ್ದೀನಿ ವಿಡಿಯೋ ಮಾಡೋಕ್ಕೆ. ಏನಕ್ಕೆ, ಏನು, ಎತ್ತ ಅಂತೆಲ್ಲ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಒಂದೆರಡು ವಾಕ್ ಮಾಡೋಣ ಬನ್ನಿ. ನಮ್ಮ ಕಡೆ ಇದನ್ನು ಕ್ಯಾಟ್ ವಾಕ್ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಗೈಸ್? ಇದು ನನ್ನ ಜೀನ್ಸ್ ಹಾಕ್ದಾಗೆಲ್ಲ ಆಲ್ಮೋಸ್ಟ್ ಇವಾಗ ಈ ಥರ ಹೇರ್ ಸ್ಟೈಲ್ ಲೈಕ್ ಆಗ್ತಾ ಇದೆ. ಹಿಂದೆ ಬಂದು ನೋಡಿ, ಪೋನಿ ಗೈಸ್, ಚೆನ್ನಾಗಿ ಕಾಣಿಸ್ತಿದ್ಯಾ? ಬನ್ನಿ ಇವತ್ತು ಸೆಲ್ಫಿ ಸ್ಟಿಕ್ ಟ್ರೈಪೋಡ್ನ ನಾನು 2 wheel ಯೂಸ್ ಮಾಡ್ತೀನಿ, ತಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಯಾವ ಥರ ಫೀಚರ್ಸ್. ಆ್ಯಂಡ್ ಅಗೇನ್ ಗೈಸ್, ನಾನು ಬುಕ್ ಮಾಡಿ ತರಿಸ್ಕೊಂಡಿರೋ ಅಂತಹ ಟ್ರೈಪೋಡ್ ಇವತ್ತು ನನ್ನ ಕೈಗೆ ಸಿಕ್ಕಿದೆ. ಅದರಿಂದ ನನಗೆ ತುಂಬ ಯೂಸಸ್ ಆಗಿದೆ. ಆ್ಯಂಡ್ ಬಿಕಾಸ್ ಏನಂತ ಹೇಳಿದ್ರೆ, ನಾವೇ ಇಟ್ಕೊಂಡು ವಿಡಿಯೋ ಮಾಡ್ತೀವಿ, ಅದಷ್ಟು ಚೆನ್ನಾಗಿ ಬರಲ್ಲ. ನೋಡ್ತಿದ್ದೀರಾ ನೀವೇನೇ, ನನ್ನ ಕೈ ಆರಾಮ್ಸೆ ಫ್ರೀ ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಅದು ಯಾವ ಪ್ಲೇಸಲ್ಲಿದ್ದೀನಿ ನೀವೇ ನೋಡಿ, ತೋಟದ ಹತ್ರ. ನಮ್ಮ ತಾತಂದು ಎಷ್ಟೋ ವರ್ಷದ ಹಳೇ ತೊಟ್ಟಿ ಮೇಲೆ ಕೂತಿದ್ದೀನಿ. ನಾನು ವೀಡಿಯೋಸ್ ಮಾಡೋಕ್ಕೆ ಅಂತಲೇ ಹೇಳಿ ರೆಡಿ ಆಗಿಬಿಟ್ಟು ಬಂದಿದ್ದೀನಿ ಗೈಸ್. ಇಷ್ಟೆಲ್ಲ ಎಫರ್ಟ್ ಹಾಕ್ಬಿಟ್ಟು ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡೋಕ್ಕೆ ಏನಕ್ಕೆ ಅಂತ ಗೊತ್ತಿಲ್ಲ. ಬಿಕಾಸ್ ನೆಟ್ವರ್ಕ್ ಇಶ್ಯೂನೋ ಅಥವಾ ಏನಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ. ನನಗೆ ವೀಡಿಯೋ ಲೆಂತಿ ಆಗ್ತಿದೆಯೋ ಏನೋ ಅಂತ ಗೊತ್ತಾಗ್ತಾಯಿಲ್ಲ. ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ 1.5 hour ಆಗ್ತೈತೆ. ನನ್ನ 1.5 GB ನೆಟ್ ಬಂದು ಒಂದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಡಮ್ಮರ್ ಆಗ್ತೈತೆ. ಅಲ್ಲಿ ನನಗೆ ಅದರಿಂದ ಸಿಗ್ತಾರೆ ಯೂಸಸ್ ಏನಂತ ಹೇಳಿದ್ರೆ, 1, 2, 3, 4 ಅಂತ ಎಣಿಸ್ಕೋಬೇಕು ವ್ಯೂಸು. 1, 2 ಬಂದರೆ ಲೈಕ್ಸು. ಅದು ಯಾರು ನಮ್ಮವರೇ ಕೊಟ್ಟಿರ್ತಾರೆ ಅಷ್ಟೇ. ಏನು ಗೈಸ್, ಈಗ ಬಡತದೇನೋ ಕಟ್ಟವ್ರಲ್ಲ ನಮ್ಮ ತಾತ, ಹಲಸಿನ ಮರಕ್ಕೆ ಏನು ಪ್ರಾಣಿ ಬರಬಾರ್ದು ಅಂತ. ಅವಾಗಿಂದ ಬಡಿತಾನೇ ಇದೆ. ನಾನು ಇದೇನಪ್ಪ ಅಂತ ಸಡನ್ನಾಗಿ ನನ್ನ ವೀಡಿಯೋ ಗುಂಗಲ್ಲಿದ್ದೀನಿ, ಸಡನ್ನಾಗಿ ತಿರ್ಗಿ ನೋಡ್ತೀನಿ, ಭಯ ಆಗೋಯ್ತು ನನಗೆ. ನೋಡಿ ಗೈಸ್, ನಾನು ಕೂತಿರುವಂಥ ಪ್ಲೇಸ್ ಯಾವ ಥರ ಇದೆ ಅಂತ ಹೇಳಿ. ಸೂಪರಾಗಿದೆ ಅಲ್ಲ ನಾನು ಕೂತಿರೋಂಥ ಪ್ಲೇಸ್. ನನಗೇನು ಇದು ಎಷ್ಟು ವರ್ಷ ಹಳೇದು, ನಮ್ಮ ತಾತ ನಮ್ಮ ಮುತ್ತಾತನ ಕಾಲಿದ್ದಿದ್ದು. ಇದ್ರಲ್ಲಿ ನೀರು ಬಿಟ್ಬಿಟ್ಟು ಅವಾಗೆಲ್ಲ ಇದ್ರಲ್ಲಿ ಪಾತ್ರೆ ಎಲ್ಲ ತೊಳಿತಿದ್ದಂತೆ, ಆಟ ಆಡೋಕ್ಕೆಲ್ಲ ಬರ್ತಿದ್ವಿ ಚಿಕ್ಕ ವಯಸ್ಸಲ್ಲಿ. ಇವಾಗ ಬಂದು 26 years ಗೈಸ್. ಆವಾಗ ಚಿಕ್ಕ ವಯಸ್ಸಲ್ಲಿ ಹೇಳ್ತಿರೋದು. ನನಗೇನು ಅಂತೇಳಿ ಸುತ್ತ ನೋಡ್ತಿದ್ದೀರಾ ನಿಮಗೆ ಎಷ್ಟು ಗ್ರೀನರಿ ಇದೆ ಅಂತ ಹೇಳಿ. ಹಲಸಿನ ಮರ ಇಲ್ಲಿ ಬಂದು ನಾನು ಕುತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಅಮ್ಮ ಹೇಳಿದ್ರು ಹುಷಾರು ಪಾವಿರ್ತವೆ ಅಂತ, ಅದಕ್ಕೆ ಕಲ್ಪಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಎಷ್ಟೊಂದು ಅವಾಗೆಲ್ಲ ಹಳೇ ನಾಗರವು, ಗೋಧಿ ನಾಗರವು ಅಂತಾರಲ್ಲ, ಅದೆಲ್ಲ ಇರ್ತಿತ್ತಂತೆ. ಅದು ಬೇರೆ ಭಯ. ಯಾವುದೋ ಒಂದು ವೀಡಿಯೋ ಮಾಡೋಕೆ ಹೋಗಿ ಯಾಕಪ್ಪ ಬೇಕು ಜೀವನ ಅಂತ ಸುತ್ತಮುತ್ತ ನೋಡ್ಕೊಂಡು ಕೂತಿದ್ದೀನಿ. ಆ್ಯಂಡ್ ಅಗೇನ್ ಟ್ರೈಪೋಡ್ ಏನು ಅಮೌಂಟು, ಏನು ಪ್ರೈಸು ಎಲ್ಲ ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ ಗೈಸ್ ವಿಡಿಯೋ ಗೈಸ್. ನಾನು ಯೂಸ್ ಮಾಡ್ತಾರೋ ಟ್ರೈಪೋಡ್ ಬಂದು ಜಸ್ಟ್ ಪ್ರೈಸ್ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. 300 ಬಿಲೋ ಇದೆ ಗೈಸ್. ಸೀರಿಯಸ್ಲಿ 300 ಬಿಲೋ ಇದೆ. ಯಾರೇ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ಅನ್ನೋರಿಗೆ ಈ ಪ್ರಾಡಕ್ಟ್ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಇದನ್ನು ನಾನು ಬೈ ಮಾಡಿದ್ದು, ಬೇಕು ಅಂದರೆ DM ಮಾಡಿ, ನಾನು ಲಿಂಕ್ ಕೂಡ ಕಳಿಸ್ತೀನಿ. ನಾನು ಬೈ ಮಾಡಿದ್ದು ಬಂದು ಮೀಶೋದಲ್ಲಿ ಆಫರ್ ಇತ್ತು. ಜಸ್ಟ್ 290 ಸಮಥಿಂಗ್ ಬಿದ್ದಿದೆ ಅಷ್ಟೇ ಈ ಟ್ರೈಪೋಡು. ನೀವೇ ನೋಡ್ತಿದ್ದೀರಾ ಎಷ್ಟು ಆರಾಮ್ಸೆ ಕುತ್ಕೊಂಡು ವೀಡಿಯೋನ ಮಾಡ್ಬೋದು. ಕಂಟೆಂಟ್ ಕ್ರಿಯೇಟರ್ಸು, ನ್ಯೂ ಕಂಟೆಂಟ್ ಕ್ರಿಯೇಟರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ. ಆ್ಯಂಡ್ ಯಾರಿಗೆಲ್ಲ ಟ್ರೈಪೋಡ್ ತೊಗೋಬೇಕು ಅಂತ ಇಷ್ಟ ಇದೆ, ಅದು ಅಂದ್ಕೊತಾರೆ ಕೆಲವರು, ಅಯ್ಯೋ ಯೂಟ್ಯೂಬ್ ಚಾನಲ್ ಮಾಡಬೇಕು, ಕಂಟೆಂಟ್ ಮಾಡಬೇಕು ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ, ಆ ಮೈಕ್ ತೊಗೊಬೇಕು, ಆ ಟ್ರೈಪೋಡ್ ತೊಗೊಬೇಕು, ರಿಂಗ್ ಲೈಟ್ ತೊಗೊಬೇಕು, ಅದು ಇದು ಅಂತ ಹೇಳಿ. ಬಟ್ ಸೀರಿಯಸ್ಲಿ ಇಲ್ಲ ಗೈಸ್, ತುಂಬ ಚೀಪ್ ರೇಟಲ್ಲಿ ಕೂಡ ಯೂಟ್ಯೂಬ್ ಕಂಟೆಂಟ್ನ ಸ್ಟಾರ್ಟ್ ಮಾಡ್ಬೋದು. ನಾನೇ ಮಾಡಿದ್ದೀನಿ, ನೀವೇ ನೋಡ್ತಿದ್ದೀರಾ. ಸದ್ಯಕ್ಕೆ ವ್ಯೂಸ್ ಬರ್ತಾ ಇಲ್ಲ, ನೆಕ್ಸ್ಟ್ ಫ್ಯೂಚರಲ್ಲಿ ಬೆಳಿತೀನಿ ನಾನು ಅನ್ನೋ ಕಾನ್ಫಿಡೆನ್ಸ್.
ಗೈಸ್ ಏನಪ್ಪ ಇವಳು ಟ್ರೈಪೋಡ್ ಅಂತ ಪುಂಗ್ತಾವಳೆ, ಏನು ಹೆಂಗಿರುತ್ತೆ, ಅದು ಏನು ಪ್ರೈಸ್ ಇರುತ್ತೆ, ಹಂಗೆ ಹೀಗೆ ಅಂತೆಲ್ಲ ಕೇಳ್ತಿದ್ದೀರಾ. ನಮ್ಮ ಟ್ರೈಪೋಡ್ ಬಂದು ಈ ಥರ ಇರುತ್ತೆ ಗೈಸ್. ತಗೊಂಡಿದ್ದ ತಕ್ಷಣ ಆನ್ಲೈನಲ್ಲಿ ಕೊರಿಯರ್ ರಿಸೀವ್ ಆಗುತ್ತೆ. ಬಂದಿದ್ದ ತಕ್ಷಣ ಇದು ಓಪನ್ ಮಾಡಬೇಕು. ಈ ಥರ ಸ್ಥಿತಿಲಿ ಇರೋ ಟ್ರೈಪೋಡ್ನ ಹಿಂಗೆ ಓಪನ್ ಮಾಡಿದ್ರೆ ಏನಪ್ಪ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟಿದ್ದೀವಿ ಅಂತ ಅನಿಸಲ್ಲ. 300 ರೂಪಾಯಿ ವರ್ತ್ ಅನಿಸುತ್ತೆ. ಪರವಾಗಿಲ್ಲ 5 ಸ್ಟಾರ್ ಇದೆಯಲ್ಲ ಅಂತ ಅನಿಸುತ್ತೆ. ಸೊ ನೆಕ್ಸ್ಟು ಬಂದು ನಿಮಗೆ ಇನ್ನೊಂದು ಖುಷಿ ವಿಚಾರ ಏನಂತ ಹೇಳಿದ್ರೆ, ಹಿಂಗೆ ಎಳಿತಾ ಹೋಗ್ತೀರಾ, ಖುಷಿಯಾಗುತ್ತೆ. ಸ್ವಲ್ಪ ಲೆಂತ್ ಆದಾಗೆ ಖುಷಿಯಾಗುತ್ತೆ. ಅವಾಗ ಅನಿಸುತ್ತೆ ಅಯ್ಯೋ ನಮ್ಮ ವಿಡಿಯೋ ಮಾಡೋಕ್ಕೆ ಎಷ್ಟು ಯೂಸ್ಫುಲ್ ಇದೆ ಇದು ಅಂತ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಆ್ಯಂಡ್ ಮೇಯ್ನ್ ನೀವು ಇದನ್ನು ಓಪನ್ ಮಾಡಬೇಕು. ಬನ್ನಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಏನಿರುತ್ತೆ ಅಂತ. ಕೆಳಗಡೆ ಅದು ಇದೆ ಅಂತ ಭಯ ಗೈಸ್, ಅದಕ್ಕೆ ನೋಡ್ಕೊಂಡು ನೋಡಿ ಇನ್ನೂ ಲೆಂತ್ ಆಯಿತು. ಬಟ್ ನಾನು ಅಂದರೆ ಇದು ಲೆಂತ್ ಆಗುತ್ತೆ, ಇರುವ ಬೇರೆ ಕಚ್. ಆಮೇಲೆ ಇನ್ನೊಂದು ಅನಿಸುತ್ತೆ ಏನು ಇಷ್ಟೇ ಉದ್ದ ಇದೆಯಲ್ಲ ಅಂತ. ಅದನ್ನ ಎಳಿತಾ ಹೋದ್ರೇ ಗೊತ್ತಾಗೋದು ಮಜಾ. ನಾನೇ 5.2 ಇದ್ದೀನಿ ನನ್ನ ಹೈಟು. ಇದು ನೋಡಿ ಇಷ್ಟು ಉದ್ದ ಆಯಿತು, ನಮಗಿಂತ ಡಬಲ್ ಇಷ್ಟೈತೆ ನೋಡಿ. ಇನ್ನೂ ಎಳಿದ್ರೆ ಬರುತ್ತೆ, ಆ್ಯಕ್ಚುಲಿ ಇನ್ನೂ ಎಳಿಬೋದು. ಕೆಳಗಡೆ ನೋಡ್ತಿದ್ದೀರಾ ಎಷ್ಟು ಉದ್ದ ಇದೆ ಅಂತ ಹೇಳಿ. ಆ್ಯಂಡ್ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ, ನಿಮಗೆ ನೀಟಾಗಿ ಇಟ್ಕೊಂಡು ವೀಡಿಯೋ ಮಾಡಬೇಕು, ಗ್ರಿಪ್ ಇರಲಿ ವೀಡಿಯೋ ಮಾಡಬೇಕಿದ್ರೆ, ಫೋನ್ಗಾಗಲಿ ಇದಕ್ಕಾಗಲಿ ನಿಮಗೆ ಸೇಫ್ಟಿ ಬೇಕು ಅಂದ್ಬಿಟ್ಟು ಮೇಯ್ನ್ಲಿ ಈ ಥರ ನಿಮಗೆ ಕೊಟ್ಟಿದ್ದಾರೆ. ನೀವು ಇದನ್ನು ಮಚ್ತಾ ಬಂದರೆ, ಹಿಂಗೆ ತೆಲ್ತಾ ಬಂದರೆ ಏನಾಗುತ್ತೆ, ಚಿಕ್ಕ ಆಗ್ತಾ ಬಂದು ಇದು ನಿಮಗೆ ಟ್ರೈಪೋಡಿಂದ ಸೆಲ್ಫಿ ಸ್ಟಿಕ್ಕಾಗಿ ಯಾವ ಥರ ಕನ್ವರ್ಟ್ ಆಗುತ್ತೆ ನೀವೇ ನೋಡಿ. ಇದನ್ನು ಬಂದು 3 ಬಟನ್, ಇದನ್ನು ಸೆಲ್ಫಿ ಸ್ಟಿಕ್ಕಾಗಿ ಕೂಡ ಯೂಸ್. ಆ್ಯಂಡ್ ಅಗೈನ್ ಗೈಸ್, ಇದರಲ್ಲಿ ಬ್ಲೂಟೂತ್ ಹೇಗೆ ಕನೆಕ್ಟ್ ಮಾಡ್ಕೊಬೇಕು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ನೋಡ್ತಿದ್ದೀರಾ ಮೇನ್ ಪಾಯಿಂಟ್. ನಿಮ್ಮ ಬ್ಲೂಟೂತ್ ಆನ್ ಮಾಡಿಕೊಂಡು ಬ್ಲೂಟೂತಲ್ಲಿ ಬಂದು ಸೆಲ್ಫಿ ಅಂತ ಬರುತ್ತೆ. ಇದನ್ನು ಬಂದು ನಿಮಗೆ ನೋಡ್ತಿದ್ದೀರಾ, ಈ ಬಟನ್ ಬಂದು ನಿಮಗೆ ಕ್ಯಾಮ್ರಾ ಬಟನು ಕಾಣಿಸ್ತಿದೆಯಾ ಇಲ್ಲೋ ಗೊತ್ತಿಲ್ಲ, ಬ್ಲಿಂಕ್ ಆಗ್ತಾ ಇದೆ. ಬ್ಲೂ ಕಲರ್ ಲೈಟು ಬ್ಲಿಂಕ್ ಆಗ್ತಿದೆ. ಝೂಮ್ ಮಾಡಿ ನೋಡಿ, ಬ್ಲಿಂಕ್ ಆಗ್ತಾನೆ ಇದೆ, ಕಾಣಿಸ್ತಿದೆಯಾ? ಹಾಂ, ಇದು ಬಂದು ನಿಮಗೆ ಪ್ರೆಸ್ ಮಾಡಿದ್ರೆ ಲಾಂಗ್ ಪ್ರೆಸ್ಸು ಬ್ಲೂಟೂತಲ್ಲಿ ಸೆಲ್ಫಿ ಅಂತ ಬರುತ್ತೆ. ಅದಕ್ಕೆ ಕನೆಕ್ಟ್ ಮಾಡ್ಕೊಬೇಕು. ಆ ಟೈಮಲ್ಲಿ ಕನೆಕ್ಟ್ ಆದಮೇಲೆ ನಿಮಗೂ ಸೆಲ್ಫಿ ತಗೊಬೇಕಾದ್ರೆ ಜಸ್ಟ್ ಫೋನಲ್ಲಿ ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಅದು ಕೂಡ ತುಂಬ ಯೂಸ್ಫುಲ್ ಇದೆ ಗೈಸ್. ತುಂಬ ಯೂಸ್ಫುಲ್ ಇರೋ ಟ್ರೈಪೋಡ್ ಜಸ್ಟ್ ನಿಮಗೆ 300 ಬಿಲೋ ಅಂದರೆ ಯಾರೂ ನಂಬಲ್ಲ. ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ನೋಡ್ತಿದ್ದೀರಾ, ಸೇಫ್ಟಿ ಪರ್ಪೋಸ್ ಆಗಲಿ ಇನ್ನೊಂದಾಗಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಆ್ಯಂಡ್ ನೀವು ಸೆಲ್ಫಿ ಮತ್ತು ನೀವು ಕಂಟೆಂಟ್ ಕ್ರಿಯೇಟ್ ಗೈಸ್, ಇಷ್ಟಾಗಿತ್ತು ಈ ಬ್ಲೂಟೂತ್ ಆ್ಯಂಡ್ ಟ್ರೈಪೋಡ್ ಕತೆ. ಆ್ಯಂಡ್ ಮೇಯ್ನ್ ಇದರಲ್ಲಿ ಇನ್ನೊಂದು ಖುಷಿ ವಿಚಾರ ಏನು ಬರುತ್ತೆ ಅಂತ ಹೇಳಿದ್ರೆ, ಲೈಟ್ ಕಾಣ್ತೈತ ಲೈಟು, ಆ ಲೈಟ್ ಬರುತ್ತಂತೆ. ನಂದು ಯಾಕೋ ಅಷ್ಟು ಬ್ಲರ್ ಅನಿಸ್ತೈತೆ, ಅದಕ್ಕೆ ನಾನು ಅದನ್ನು ಆನ್ ಮಾಡಿ ಯೂಸೇ ಮಾಡ್ತಿಲ್ಲ ಗೈಸ್. ಏನಕ್ಕೆ ಇಷ್ಟು ಯೂಸರೇ ಸಾಕು. ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಮೇಯ್ನು ವಿಡಿಯೋ ಕ್ವಾಲಿಟಿ ಬರಬೇಕು. ಆ್ಯಂಡ್ ಯಾರ ಹೆಲ್ಪು ಕೂಡ ಇಲ್ಲದೆ ವಿಡಿಯೋ ಮಾಡಬೇಕು. ಸೆಲ್ಫಿ ತಕ್ಕೋಬೇಕಾದ್ರೆ ಎಲ್ಲ ಚೆನ್ನಾಗಿದೆ. ಮೇಯ್ನ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿದ್ರೆ, ಮೇಯ್ನ್ ಬೇಕು ಅಂತ ಹೇಳಿದ್ರೆ ಇರಲೇಬೇಕು. ಯಾರನ್ನೋ ಇಟ್ಕೊಳ್ಳಿ ಅಂತ ಎಲ್ಲ ಬೇಡೋ ಬದಲು ನಮ್ಮ ಸ್ವತಃ ನಾವೇ ವಿಡಿಯೋ ಮಾಡಿದ್ರೆ ಖುಷಿ ಅನಿಸುತ್ತೆ. ನೋಡ್ತಿದ್ದೀರಾ ನಮ್ಮ ನೇಚರ್ ಹೇಗಿದೆ ಅಂತ ಹೇಳಿ. ಆ್ಯಂಡ್ ಟ್ರೈಪೋಡ್ ಅಂತೂ ಪರ್ಚೇಸ್ ಮಾಡಾಯಿತು. ಕಮ್ಮಿ ದುಡ್ಡೇ ಆಗಿರ್ಬೋದು ಗೈಸ್. ಸಮ್ಟೈಮ್ಸ್ ನಾವು ತುಂಬ ಬೇಡದಿರೋದಕ್ಕೆಲ್ಲ ದುಡ್ಡು ಖರ್ಚು ಮಾಡಿರ್ತೀವಿ. ಈ ಥರ ಏನೋ ನಮ್ಗೆ ಯೂಸ್ ಆಗೋದು ತೊಗೊಂಡ್ರೆ ತುಂಬ ಖುಷಿಯಾಗುತ್ತೆ ಅಲ್ವಾ, ನಿಜ ತಾನೇ? ಆ್ಯಂಡ್ ಅಗೇನ್ ನೆಕ್ಸ್ಟ್ ಬಂದು ಮೈಕ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಬುಕ್ ಮಾಡಬೇಕು, ನೀವೆಲ್ಲ ಸಪೋರ್ಟ್ ಮಾಡಬೇಕು, ನನ್ನ ವೀಡಿಯೋಗೆ ಲೈಕ್ ಮಾಡಬೇಕು ಗೈಸ್. ಇವಾಗ ಟ್ರೈಪೋಡ್ದು ಏನೆಲ್ಲ ನೀವು ಫೀಚರ್ಸ್ ನೋಡಿದ್ರಿ. ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬೋದು, ಸೆಲ್ಫಿ ಸ್ಟಿಕ್ಕಾಗಿ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ನಂತರ ಇವಾಗ ಅಲ್ಲಿ ಫೋನ್ ಇಟ್ಬಿಟ್ಟು ಫ್ರೀಯಾಗಿ ಫುಲ್ ನಾವೇನು ಡ್ರೆಸ್ ಹಾಕಿದ್ದೀವಿ ಅದನ್ನು ಕೂಡ ತೋರಿಸ್ಬೋದು. ನೋಡಿ ಇಷ್ಟು ಚೆಂದ ಕಾಣಿಸ್ತಿದೆಯಲ್ಲ, ಇಷ್ಟು ಕ್ಲಾರಿಟಿಯಾಗಿ ಬರ್ತಾ ಇದೆ. ಆ್ಯಂಡ್ ಅಗೇನ್ ಇನ್ನಂತ ಹೇಳಿದ್ರೆ ಇದೆಲ್ಲ ಆಗಬೇಕು ಅಂತ ಅಂದರೆ ಕಾರಣ 300 ರೂಪಾಯಿ ಟ್ರೈಪೋಡ್ ಗೈಸ್ ಅಷ್ಟೇ. ಕಾಸ್ಟ್ಲಿ ದುನಿಯಾ ಗೈಸ್ ಇವಾಗ ಅಂತಾರೆಲ್ಲ. ಕೆಲವ್ರಿಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಏನು ಮಾಡಬೇಕು ಏನೇನು ತೊಗೋಬೇಕು ಅಂದರೆ 5,000 ರೂಪಾಯಿ ತಗೋ, 28,000 ರೂಪಾಯಿ ಮೈಕ್ ತಗೋ, ಈಚೆ ಸೌಂಡ್ ಕೇಳಿಸೋದಿಲ್ಲ, ಬರೀ ನಿನ್ನ ವಾಯ್ಸ್ ಕೇಳಿಸುತ್ತೆ. ಹಿಂಗೆ ಬರೀ ಮಿಸ್ಗೈಡ್ ಮಾಡೋರೆ ಜಾಸ್ತಿ. ಆದಷ್ಟು ಕಮ್ಮಿ ದುಡ್ಡಿಂದನೇ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡನ್ನ ತೆಗಿಯೋದು ನೋಡೋಣ. ಆ್ಯಂಡ್ ಹಾಗೆ ನೋಡ್ತಿದ್ದೀರಾ ನನ್ನ ಔಟ್ಲುಕ್ ಯಾವ ಥರ ಇದೆ ಅಂತ ಹೇಳಿದ್ರೆ. ಇನ್ನೊಂದೇನಂತ ಹೇಳಿದ್ರೆ ಗೈಸ್, ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅವ್ರು ಯಾವುದೇ ಭಯ ಇಲ್ಲದೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಕಮ್ಮಿ ಅಮೌಂಟಲ್ಲಿ ಕೂಡ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಮಾಡಿ.
ಇನ್ನೊಂದೇನು ಗೊತ್ತಾ ಗೈಸ್, ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ಮೇಯ್ನ್ ನಮ್ಗೆ ಭಯ ಆಗೋದೇನಂತ ಹೇಳಿದ್ರೆ, ತಡಿಯಪ್ಪ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ, ನಮ್ಮ ಅಪ್ಪನಿಗೆ ಹೇಳ್ಬಿಡ್ತಾರ, ಹಳ್ಳಿ ಬೇರೆ ನಮ್ಮದು, ಆ ಥರ ಮಾತಾಡ್ಕೋತಾರೆ, ಈ ಥರ ಮಾಡ್ಕೊತಾರೆ, ಅದು ಇದು ಯಾರೇನು ಅನ್ಕೊಂಡ್ರೇನು ಗೈಸ್, ನೀವು ದುಡಿಯೋದು, ನೀವು ಸಂಪಾದನೆ ಮಾಡೋದು, ನಿಮ್ಮ ಅಪ್ಪ ಅಮ್ಮಂಗೆ ಕೊಡೋದಷ್ಟೇ, ಬೇರೆಯವ್ರು ಕಟ್ಕೊಂಡು ನಮಗೇನಲ್ವಾ. ಮೇಯ್ನ್ ಬೇಕಾಗಿರೋದು ನಮ್ಮ ಅರ್ನಿಂಗ್ಸ್ ನಮ್ಮನ್ನ ಕಾಪಾಡುತ್ತೆ. ಇವಾಗ ಆಡ್ಕೊಂಡು ನಗ್ತಾ ಇರೋರು ಮುಂದೆ ನಾಳೆ ಇವಳು ವಿಡಿಯೋ ಮಾಡ್ತೀಯಲ್ವಾ ನೀನು ಅಂತ ಹೇಳ್ಸ್ಕೊಬೇಕು, ವ್ಯೂಸ್ ಎಲ್ಲ ಬರ್ತಿದ್ಯಲ್ವಾ, ತುಂಬ ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತ ಹೇಳೋ ಮುಂದೆ ಬರ್ತಾರೆ. ಅದೇ ಜನ ಆಡ್ಕೊಂಡಿರೋರು ಮುಂದೆ ಅದೇ ಹೇಳ್ತಾರೆ. ಅಗೇನ್ ಗೈಸ್, ಇನ್ನೊಂದೇಂತ ಹೇಳಿದ್ರೆ, ಕ್ಯಾಮ್ರಾ ಮೇಲೆ ನಮ್ಮ ಫೋಕಸ್ ಇರಬೇಕು. ಅಕ್ಕಪಕ್ಕ ಜನ ಏನು ಅನ್ಕೊಂಡ್ರೇನು, ನಾವು ಆರಾಮ್ಸೆ ವಿಡಿಯೋ ಮಾಡ್ಕೊಂಡು ಹೋಯ್ತಾ ಇರಬೇಕು, ನಮ್ಮ ಮುಖ ನಾವು ಆನ್ ಮಾಡ್ಕೋಬೇಕು, ಹೋಯ್ತಾ ಇರಬೇಕು. ಅವ್ರಿವ್ರು ನೋಡ್ತಾವ್ರೆ ಅಂತ ಅವಾಗ ನಮ್ಗೆ ಗೊತ್ತಾಗೋದೇ ಇಲ್ಲ. ಫಸ್ಟ್ ಹೋಗಿ ಯಾರ್ಯಾರು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತಿದ್ದೀರಿ, ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಅಕೌಂಟ್ನ ಓಪನ್ ಮಾಡಿ. ಗೈಸ್, ಇಷ್ಟ ಆಗಿತ್ತು ಇವತ್ತಿನ ಟ್ರೈಪೋಡ್ ಕತೆ, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್, ಮಿನಿ ವ್ಲಾಗ್ ಆ್ಯಂಡ್ ಪ್ರಾಡಕ್ಟ್ ರಿವ್ಯೂ ಕೂಡ ಆಗಿತ್ತು. ಪ್ರಾಡಕ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಸೂಪರಾಗಿ ಐತೆ. ಕಮ್ಮಿ ಬಜೆಟಲ್ಲಿ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ನ ನಮಗೆ ಆನ್ಲೈನ್ ಮೀಶೋ, ಫ್ಲಿಪ್ಕಾರ್ಟ್ ಎಲ್ಲರೂ ಪ್ರೊವೈಡ್ ಮಾಡ್ತಾ ಹೋಗ್ತಿದ್ದಾರೆ. ನಮ್ಮಂಥ ಮಿಡಲ್ ಕ್ಲಾಸ್ ಜನರಿಗೂ ಕೂಡ ಎಲ್ಲ ಪ್ರಾಡಕ್ಟು ರೀಚ್ ಆಗಲಿ ಅಂತ ಹೇಳಿಬಿಟ್ಟು ಇಂಥ ಪ್ರಾಡಕ್ಟ್ಗಳನ್ನೆಲ್ಲ ತಯಾರು ಮಾಡ್ತಿದ್ದಾರೆ. ಯಾರಿಗಾದ್ರೂ ಟ್ರೈಪೋಡ್ ಲಿಂಕ್ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ, ನಾನು ಟ್ರೈಪೋಡ್ ಲಿಂಕ್ನ ನಿಮ್ಗೆ ಕಳಿಸ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಇಷ್ಟ ಆಗಿತ್ತು ಗಾಯ್ಸ್ ಇವತ್ತಿನ ಮಿನಿ ಬ್ಲಾಗ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪಕ್ಕದಲ್ಲಿರೋ ಬೆಲ್ ಐಕನ್ ನಮ್ಮ ಹತ್ರ ಪ್ರೆಸ್ ಮಾಡೋದು ಮರಿಬೇಡಿ. ವಿ ಲವ್ ಯು ಗೈಸ್.